ಹಲೋ ನಮಸ್ಕಾರ. ನಾನು ನಿಮ್ಮ ಶಂಕರ್ ವಾಲಿಖಾರ. ಎಲ್ಲರಿಗೂ ನಳಂದ ಕಾಂಪಿಟೇಟಿವ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ನಾನು ಭಾರತದ ಇತಿಹಾಸಕ್ಕೆ ಬೇಕಾದಂಥ ಆಧಾರಗಳ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಬಯಸ್ತೀನಿ. ಅದಕ್ಕಿಂತ ಮೊದಲು ಈ ಒಂದು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ಇನ್ನು ಮುಂದೆ ಇನ್ನೂ ಹಲವಾರು ಉಪಯುಕ್ತ ಮಾಹಿತಿಗಳನ್ನ ನನ್ನ ಒಂದು ಅಕಾಡೆಮಿ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮುಖ್ಯವಾಗಿ ಕೆಸೆಟ್ ಮತ್ತು ನೆಟ್ ಫಸ್ಟ್ ಪೇಪರ್ಗೆ ಬೇಕಾದಂತ ಒಂದು ಮಾಹಿತಿಯನ್ನ, ಹಾಗೆ ಟಿಇಟಿಗೆ ಬೇಕಾದಂತ ಮಾಹಿತಿಯನ್ನ ಮತ್ತು ಹೈದರಾಬಾದ್ ಕರ್ನಾಟಕ ಒಂದು ಅಡಿಯಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲ್ ಟೀಚರ್ಗೆ ಬೇಕಾದಂತ ಎಲ್ಲ ಮಾಹಿತಿಯನ್ನ ಮತ್ತು ವಿಷಯವಾರು ಪಠ್ಯವಾರು ವಿಷಯಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ಮುಂದೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ನೇರವಾಗಿ ಪಠ್ಯಕ್ಕೆ ಬರ್ತೀನಿ. ಸ್ನೇಹಿತರೆ, ಇತಿಹಾಸವನ್ನ ನಾವು ಇತಿಹಾಸ ಅಂತ ಗುರುತಿಸಬೇಕಂತಂದ್ರೆ ಮೂಲವಾಗಿ ಅದಕ್ಕೆ ಆಧಾರಗಳಿರಬೇಕು. ಆಧಾರಗಳು ಇಲ್ಲ ಅಂತಂದ್ರೆ ಅದನ್ನ ಇತಿಹಾಸ ಅಂತ ಕರೆಯೋದಿಲ್ಲ. ಹೆರೋಡೋಟಸ್ ಹೇಳುವ ಹಾಗೆ ಅವರು ಇತಿಹಾಸವನ್ನ ತನಿಖೆ ಅಥವಾ ಸಂಶೋಧನೆ ಅಂತ ಕರೀತಾರೆ. ಒಂದು ವಿಷಯವನ್ನ ತನಿಖೆ ಮಾಡಬೇಕು, ಸಂಶೋಧನೆ ಮಾಡಬೇಕಂತಂದ್ರೆ ಅದಕ್ಕೆ ಒಂದು ದಾಖಲಾತಿಗಳು ಇರಲೇಬೇಕು. ಹಾಗಾಗಿ ದಾಖಲಾತಿಗಳನ್ನ ಇಟ್ಕೊಂಡು ಬರೆದಂತ ಒಂದು ವಿಚಾರವನ್ನ ಮಾತ್ರ ನಾವು ಇತಿಹಾಸ ಅಂತ ಕರಿತೀವಿ. ಇಲ್ಲಂದ್ರೆ ಅದನ್ನ ಪುರಾಣ ಅಂತ ಕರಿತೀವಿ. ಒಬ್ಬ ಮನುಷ್ಯನಿಗೆ ಉಸಿರು ಎಷ್ಟು ಮುಖ್ಯನೋ ಅಥವಾ ಒಂದು ದೇಹಕ್ಕೆ ಹೃದಯದ ಬಡಿತ ಎಷ್ಟು ಮುಖ್ಯನೋ ಅಷ್ಟೇ ಒಂದು ಮುಖ್ಯವಾದಂತ ಒಂದು ಘಟ್ಟ ಅಂತಂದ್ರೆ ಇತಿಹಾಸಕ್ಕೆ ಆಧಾರಗಳು ಅಂತ ಕರಿತೀವಿ. ಹಾಗಾಗಿ ಇತಿಹಾಸದ ಒಂದು ಹೃದಯ ಅಂತ ಹೇಳಿ ಆಧಾರವನ್ನ ಕರಿತೀವಿ. ಸರಿ, ಹಾಗಾದ್ರೆ ಇವತ್ತು ಆಧಾರಗಳ ಅಧ್ಯಯನ ಮಾಡೋಣ. ಆಧಾರಗಳಲ್ಲಿ ನಾವು ಮುಖ್ಯವಾಗಿ ಎರಡು ಭಾಗಗಳನ್ನ ಮಾಡ್ತೀವಿ. ಒಂದು ಸಾಹಿತ್ಯಿಕ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು ಅಂತೇಳಿ ಮುಖ್ಯವಾಗಿ ಎರಡು ಭಾಗ ಮಾಡಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ಸಾಹಿತ್ಯಿಕ ಆಧಾರಗಳಲ್ಲಿ ಮತ್ತೆ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಎರಡು ಭಾಗ ಮಾಡ್ತೀವಿ. ಇಲ್ಲಿ ಲಿಖಿತ ಸಾಹಿತ್ಯಿಕ ಆಧಾರಗಳು ಮತ್ತು ಅಲಿಖಿತ ಸಾಹಿತ್ಯಿಕ ಆಧಾರಗಳು ಅಂತೇಳಿ ಭಾಗ ಮಾಡ್ತೀವಿ. ಆ ಲಿಖಿತ ಸಾಹಿತ್ಯಿಕ ಆಧಾರಗಳಲ್ಲಿ ಮತ್ತೆ ಎರಡು ಭಾಗ ಮಾಡ್ತೀವಿ. ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ವರದಿಗಳು ಅಂತ ಹೇಳಿ. ಆ ದೇಶೀಯ ಸಾಹಿತ್ಯದಲ್ಲಿ ಧಾರ್ಮಿಕ ಸಾಹಿತ್ಯ, ಐತಿಹಾಸಿಕ ಸಾಹಿತ್ಯ ಮತ್ತು ವೈಜ್ಞಾನಿಕ ಸಾಹಿತ್ಯ ಅಂತ ಭಾಗ ಮಾಡಿದ್ರೆ, ಧಾರ್ಮಿಕ ಸಾಹಿತ್ಯದಲ್ಲಿ ವೈದಿಕ ಸಾಹಿತ್ಯ, ಬೌದ್ಧ ಸಾಹಿತ್ಯ, ಜೈನ ಸಾಹಿತ್ಯ ಅಂತಲೂ, ವಿದೇಶೀಯ ವರದಿಗಳಲ್ಲಿ ಗ್ರೀಕ್, ರೋಮ್, ಚೀನಾ ಅಂತಲೂ, ಹಾಗೆ ಪುರಾತತ್ವ ಶಾಸ್ತ್ರದಲ್ಲಿ ಉತ್ಖನನ, ಶಾಸನ, ನಾಣ್ಯ, ಸ್ಮಾರಕ ಅಂತಲೂ ಕೂಡ ಭಾಗ ಮಾಡ್ತೀವಿ. ಅಲಿಖಿತ ಅಥವಾ ಮೌಖಿಕ ಸಾಹಿತ್ಯದಲ್ಲಿ ನಾವು ಲಾವಣಿಗಳನ್ನ, ಜಾನಪದಗಳನ್ನ ಭಾಗ ಮಾಡಿ ನೋಡ್ತೀವಿ. ಓಕೆ ಸ್ನೇಹಿತರೆ, ಈ ಒಂದು ಚಾರ್ಟ್ ಅನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ಬಿಡಿ. ಸಾಧ್ಯ ಆದರೆ ಪಾಸ್ ಮಾಡಿ ಬರ್ಕೊಳ್ಳಿ, ಇಲ್ಲ ಸ್ಕ್ರೀನ್ ಶಾಟ್ ಅನ್ನ ಮಾಡ್ಕೊಳ್ಳಿ. ಈ ಒಂದು ಚಾರ್ಟ್ ಪ್ರತಿಯೊಬ್ಬ ಸಿಇಟಿ ಓದ್ತಕ್ಕಂತ ವಿದ್ಯಾರ್ಥಿಯ ತಲೆಯಲ್ಲಿ ಇತಿಹಾಸ ಕುರಿತಾಗಿ ಇರಲೇಬೇಕು. ಇದನ್ನ ಇಟ್ಕೊಂಡು ಇವತ್ತು ನಾವು ಯಾವ್ಯಾವ ಭಾಗದಲ್ಲಿ ಏನೇನು ಆಧಾರಗಳನ್ನ ನಾವು ನೋಡಬಹುದು ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮೊದಲು ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ, ಪ್ರತಿ ಸಿಇಟಿ ಎಕ್ಸಾಮ್ ಅಲ್ಲಿ ಕೂಡ ಆಧಾರಗಳ ಮೇಲಿನ ಹಲವಾರು ಪ್ರಶ್ನೆಗಳನ್ನ ತೆಗೆದಿರ್ತಾರೆ. ಸಾಹಿತ್ಯಿಕ ಆಧಾರಗಳ ಮೇಲೆ ಮುಖ್ಯವಾಗಿ ಹೊಂದಿಸಿ ಬರೆಯಿರಿ. ಒಂದು ಕಡೆ ಕವಿ ಹೆಸರನ್ನು ಕೊಟ್ಟಿರ್ತಾರೆ, ಇನ್ನೊಂದು ಕಡೆ ಕೃತಿಗಳ ಹೆಸರನ್ನು ಕೊಟ್ಟಿರ್ತಾರೆ. ಹಾಗೆ ಕೆಳಗಿನವುಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಹೇಳಿ ಮೇಲೆ ಕವಿ ಹೆಸರನ್ನು ಕೊಟ್ಟಿರ್ತಾರೆ, ಕೆಳಗಡೆ ಕೃತಿ ಹೆಸರನ್ನು ಕೊಟ್ಟಿರ್ತಾರೆ. ಆ 4 ಕೃತಿಗಳಲ್ಲಿ ಈ ಕವಿಯ ಕೃತಿ ಯಾವುದು ಅನ್ನೋದನ್ನ ಕೇಳಿರ್ತಾರೆ. ಅಥವಾ ಮೇಲ್ಗಡೆ ಕೃತಿ ಹೆಸರನ್ನ ಕೊಟ್ಟು ಕೆಳಗಡೆ 4 ಕವಿಗಳನ್ನ ಹೆಸರು ಕೊಟ್ಟು ಈ ಕೃತಿ ಯಾವ ಕವಿದು ಅಂತ ಕೂಡ ಕೇಳಿರ್ತಾರೆ. ಹಾಗೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಹಲವಾರು ರೀತಿಯ ಪ್ರಶ್ನೆಗಳಲ್ಲಿ ಕೂಡ ಸರಿ ತಪ್ಪು ಪ್ರಶ್ನೆಗಳಲ್ಲೂ ಕೂಡ ಈ ಒಂದು ಆಧಾರಗಳ ಮೇಲೆ ಬಂದಿವೆ, ಸಾಹಿತ್ಯಗಳ ಮೇಲೆ ಬಂದಿವೆ, ಶಾಸನಗಳ ಮೇಲೆ ಬಂದಿವೆ ಮತ್ತು ಸ್ಮಾರಕಗಳ ಮೇಲೆ ಕೂಡ ಹಲವಾರು ಪ್ರಶ್ನೆಗಳನ್ನ ಬಂದಿರೋದನ್ನ ನಾವು ಗಮನಿಸ್ತೀವಿ. ಸರಿ ಸ್ನೇಹಿತರೆ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಮೊದಲದ್ದು ವೈದಿಕ ಸಾಹಿತ್ಯ ಅನ್ನುವಂಥದ್ದು. ಓಕೆ, ಇಲ್ಲಿ ಮುಖ್ಯವಾಗಿ ಧಾರ್ಮಿಕ ಸಾಹಿತ್ಯ, ಐತಿಹಾಸಿಕ ಸಾಹಿತ್ಯ, ವೈಜ್ಞಾನಿಕ ಸಾಹಿತ್ಯದಲ್ಲಿ ಮೊದಲ ಭಾಗ ವೈದಿಕ ಸಾಹಿತ್ಯ ಅಂತ ನೋಡ್ತೀವಿ. ಈ ವೈದಿಕ ಸಾಹಿತ್ಯದಲ್ಲಿ ಏನೇನು ಸಾಹಿತ್ಯ ಇದೆ ಅನ್ನೋದನ್ನ ಚರ್ಚೆ ಮಾಡೋಣ. ಓಕೆ ಸರ್, ವೈದಿಕ ಸಾಹಿತ್ಯದಲ್ಲಿ ನಾವು ಒಂದೊಂದನ್ನು ನೋಡ್ತಾ ಹೋಗೋಣ. ವೇದಗಳು ಮೊದಲದ್ದು. ವೇದಗಳನ್ನ ಮಾನವನ ಪ್ರಥಮ ಗ್ರಂಥಗಳು ಅಂತ ಕರೀತಾರೆ. ಮಾನವನ
ವೇದಗಳನ್ನ ಮಾನವನ ಪ್ರಥಮ ಗ್ರಂಥಗಳು ಅಂತ ಕರೀತಾರೆ. ಯಾಕಂದ್ರೆ ಅತ್ಯಂತ ಪ್ರಾಚೀನ ರಚನೆ ಏನಪ್ಪಾ ಅಂತಂದ್ರೆ ವೇದಗಳು ಅಂತ ನೋಡ್ತೀವಿ. ಇವು ಸಂಸ್ಕೃತ ಭಾಷೆಯಲ್ಲಿ ರಚನೆ ಆದಂತ ಒಂದು ಸಾಹಿತ್ಯ ಕೃತಿಗಳು, ಮುಖ್ಯವಾಗಿ ಮೌಖಿಕ ಕೃತಿಗಳು ಅಂತ ನೋಡ್ತೀವಿ. ಇವು ಕ್ರಿಸ್ತಪೂರ್ವ 17ನೇ ಶತಮಾನದ ಸಂದರ್ಭದಿಂದ ಹಿಡಿದು ಕ್ರಿಸ್ತಪೂರ್ವ 6ನೇ ಶತಮಾನದ ಮಧ್ಯದ ಅವಧಿಯಲ್ಲಿ ರಚನೆ ಆದಂತ ಗ್ರಂಥ ಸಾಹಿತ್ಯ ಇದು ಆರಂಭದಲ್ಲಿ ಕೇವಲ ಕಂಠಪಾಠದಲ್ಲಿ ಮೌಖಿಕವಾಗಿ ಇದ್ದಂತ ಸಾಹಿತ್ಯವನ್ನ ಕ್ರಿಸ್ತ ಶಕ 4 ಮತ್ತು 5ನೇ ಶತಮಾನ ಸಂದರ್ಭದಲ್ಲಿ ಅಂದ್ರೆ ಗುಪ್ತರ ಕಾಲದಲ್ಲಿ ಇವೆಲ್ಲ ಮೌಖಿಕ ಸಾಹಿತ್ಯ ಏನಪ್ಪಾ ಅಂದ್ರೆ ಲಿಖಿತ ಸಾಹಿತ್ಯವಾಗಿ ಬದಲಾದವು ಅಥವಾ ಗ್ರಂಥಸ್ಥವಾಗಿ ಬದಲಾದವು ಅಥವಾ ಲೇಖನ ರೂಪಕ್ಕೆ ಬಂದು. ಯಾಕೆ ಇವು ಆರಂಭದಲ್ಲಿ ಮೌಖಿಕ ಸಾಹಿತ್ಯವಾಗಿದ್ದು ಅಂತಂದ್ರೆ ಸಂಸ್ಕೃತ ಭಾಷೆಗೆ ಲಿಪಿ ಇರಲಿಲ್ಲ. ಆ ಲಿಪಿ ಕ್ರಿಸ್ತಪೂರ್ವ 2ನೇ ಶತಮಾನದ ಈಚೆಯಿಂದ ನಾವು ನೋಡ್ತೀವಿ. ಆ ಸಂಸ್ಕೃತ ಭಾಷೆಯ ಲಿಪಿ ಯಾವುದಪ್ಪ ಅಂತಂದ್ರೆ ದೇವನಾಗರಿ ಲಿಪಿ ಅಂತ ಕರಿತೀವಿ. ಮುಖ್ಯವಾಗಿ ರುದ್ರಧಾಮನ ಜುನಾಗಢ ಶಾಸನ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಅಂತ ಕರಿತೀವಿ. ಅಲ್ಲಿಂದ ನಮಗೆ ಈ ಒಂದು ದೇವನಾಗರಿ ಲಿಪಿಯ ಒಂದು ಗೋಚರ ಆಗ್ತದೆ. ಅದು ನಂತರ ಏನಪ್ಪಾ ಅಂದ್ರೆ ವಿಕಾಸ ಹೊಂದುತ್ತಾ ಬಂದು ಗುಪ್ತರ ಕಾಲದಲ್ಲಿ ಒಂದು ಪರಿಶುದ್ಧವಾದಂತಹ ಲಿಪಿಯಾಗಿ ಸ್ಪಷ್ಟವಾದಂತಹ ಲಿಪಿಯಾಗಿ ರೂಪುಗೊಳ್ಳುತ್ತದೆ. ಆ ಸಂದರ್ಭದಲ್ಲಿ ಇವೆಲ್ಲ ಸಾಹಿತ್ಯಗಳು ಏನಾಗಬೇಕು ಅಂದ್ರೆ ಲಿಖಿತ ರೂಪಕ್ಕೆ ಬಂದು ಅಂತ ನೋಡ್ತೀವಿ. ಸರಿಯಾದ್ರೆ ಇಲ್ಲಿ ಮುಖ್ಯವಾಗಿ ವೇದ ಅನ್ನುವಂಥ ಶಬ್ದ ಜ್ಞಾನ ಅನ್ನುವುದನ್ನ ತಿಳಿಸ್ತದೆ. ವೇದ ಅನ್ನುವಂಥ ಶಬ್ದ ಜ್ಞಾನ, ಇಟ್ ಮೀನ್ಸ್ ನಾಲೆಡ್ಜ್ ಅನ್ನುವಂಥ ಅರ್ಥವನ್ನ ತಿಳಿಸುವಂತದ್ದು ಈ ಒಂದು ವೇದ ಅನ್ನುವಂಥ ಶಬ್ದ. ಈ ವೇದ ಅನ್ನುವಂಥ ಶಬ್ದ ಸಂಸ್ಕೃತದ ವಿದ್ ಅನ್ನುವಂಥ ಪದದಿಂದ ಬಂದಂತದ್ದು. ವಿದ್ ಅಂದ್ರೆ ಅರಿವು ಅಥವಾ ತಿಳುವಳಿಕೆ. ಅರಿವು ಅಥವಾ ತಿಳುವಳಿಕೆ ಅಂತೇಳಿ ಈ ವಿದ್ ಅನ್ನುವಂಥ ಶಬ್ದ ಅರ್ಥವನ್ನು ಕೊಡುತ್ತದೆ. ಇಲ್ಲಿ ವೇದ ಅನ್ನುವಂಥದ್ದು ಜ್ಞಾನ ಆದ್ರೆ ವಿದ್ ಅಂದ್ರೆ ಅರಿವು ಅಥವಾ ತಿಳುವಳಿಕೆ ಅನ್ನುವಂಥ ಅರ್ಥವನ್ನ ಕೊಡುತ್ತದೆ ಅಂತ ನೋಡ್ತೀವಿ. ಸರಿ ಸ್ನೇಹಿತರೆ, ಹಾಗಾದ್ರೆ ಯಾವ್ಯಾವ ಪ್ರಮುಖ ವೇದಗಳು ನಮಗೆ ಸಿಟಿ ಬರ್ತವೆ ಮತ್ತು ಏನ್ ಕೇಳಬಹುದು ಅನ್ನೋದನ್ನ ನೋಡೋಣ. ಮೊದಲನೇದ್ದು ಋಗ್ವೇದ. ಋಗ್ವೇದ ಇದನ್ನ ಅತ್ಯಂತ ಹಳೆಯ ಅಥವಾ ಪ್ರಾಚೀನ ವೇದ ಅಂತ ಕರಿತೀವಿ ನಾವು. ಅತ್ಯಂತ ಹಳೆಯ ಅಥವಾ ಪ್ರಾಚೀನ ವೇದ ಅಂತ ಕರಿತೀವಿ. ಇಲ್ಲಿ ಋಗ್ವೇದ ಅನ್ನುವಂಥದ್ದು ರುಕ್ ಅನ್ನುವಂಥ ಶಬ್ದದಿಂದ ಬಂದಿರುವಂತದ್ದು. ರುಕ್ ಅಂತಂದ್ರೆ ಮಂತ್ರಗಳು ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಜೊತೆಗೆ ಇನ್ನೊಂದು ವೇದಗಳನ್ನ ಸಂಹಿತೆಗಳು ಅಂತ ಕೂಡ ಕರೀತಾರೆ. ಸಂಹಿತೆ ಅಂತಂದ್ರೆ ಸಂಕಲನಗಳು ಅಂತ ಅರ್ಥ. ಓಕೆ, ಇಲ್ಲಿ ರುಕ್ ಅನ್ನುವಂತ ಶಬ್ದದಿಂದ ಋಗ್ವೇದ ಅಂತ ಬಂದಿದೆ. ರುಕ್ ಮೀನ್ಸ್ ಮಂತ್ರ ಅಂತ ನೋಡ್ತೀವಿ. ಈ ಒಂದು ವೇದದಲ್ಲಿ 1028 ಶ್ಲೋಕಗಳು, 10,583 ಮಂತ್ರಗಳು, ಹಾಗೆ 10 ಮಂಡಲಗಳು. 1028 ಶ್ಲೋಕಗಳು, 10,583 ಮಂತ್ರಗಳು, 10 ಮಂಡಲಗಳಿಂದ ಕೂಡಿದಂತ ಒಂದು ಬೃಹತ್ತಾದ ವೇದ ಯಾವುದಪ್ಪ ಅಂತಂದ್ರೆ ಋಗ್ವೇದ ಅಂತ ನೋಡ್ತೀವಿ. ಈ ಒಂದು ವೇದ ದೇವರನ್ನ ಸ್ತುತಿ ಮಾಡುವುದಕ್ಕೆ, ಪ್ರಾರ್ಥನೆ ಮಾಡುವುದಕ್ಕೆ ಬರೆದಂತ ವೇದ. ಇದರಲ್ಲಿ ಮುಖ್ಯವಾಗಿ ಇಂದ್ರ, ಅಗ್ನಿ, ವರುಣ, ಕುಬೇರ, ರುದ್ರ, ಪುಷ್ಯನ್ ಮುಂತಾದ ದೇವತೆಗಳ ಕುರಿತಾಗಿ ಸ್ತುತಿಗಳನ್ನ ಅಥವಾ ಪ್ರಾರ್ಥನೆಯನ್ನ ಈ ಒಂದು ವೇದದಲ್ಲಿ ಮಾಡಲಾಗಿದೆ ಅಂತ ನೋಡ್ತೀವಿ. ಜೊತೆಗೇನಪ್ಪಾ ಅಂತಂದ್ರೆ ಮುಖ್ಯವಾಗಿ ಈ ವೇದದಲ್ಲಿ 10 ಮಂಡಲಗಳಿದ್ರು ಕೂಡ 2 ರಿಂದ 7ನೇ ಮಂಡಲ ಅತ್ಯಂತ ಹಳೆಯ ಮಂಡಲಗಳಿವು. ಅತ್ಯಂತ ಹಳೆಯ ಮಂಡಲಗಳು. ಹಾಗೆ ಮುಖ್ಯವಾಗಿ 7ನೇ ಮಂಡಲದಲ್ಲಿಯೇ ನಮಗೆ ಗಾಯತ್ರಿ ಮಂತ್ರ ಇರುವಂತ ಮಂಡಲ ಯಾವುದಪ್ಪ ಅಂತಂದ್ರೆ 7ನೇ ಮಂಡಲ ಅಂತ ನೋಡ್ತೀವಿ. ಇನ್ನೊಂದ್ಸಾರಿ ನೋಡಿ, ಋಗ್ವೇದ ಇದರಲ್ಲಿ 1028 ಶ್ಲೋಕ, 10,583 ಮಂತ್ರಗಳಿವೆ, 10 ಮಂಡಲಗಳಿವೆ. ಇಂದ್ರ, ಅಗ್ನಿ, ವರುಣ, ಕುಬೇರ ಮುಂತಾದ ದೇವತೆಗಳ ಪ್ರಾರ್ಥನೆಯನ್ನ ಈ ಒಂದು ವೇದದಲ್ಲಿ ನೋಡ್ತೀವಿ. 2 ರಿಂದ 7ನೇ ಮಂಡಲದವರೆಗೂ ಏನು ಇದಾವಲ್ಲ, ಇವು ಅತ್ಯಂತ ಹಳೆಯ ಒಂದು ಮಂಡಲಗಳು. 7ನೇ ಮಂಡಲದಲ್ಲಿ ಗಾಯತ್ರಿ ಮಂಡಲವನ್ನು ನೋಡ್ತೀವಿ.
ಜೊತೆಗೇನಪ್ಪಾ ಅಂತಂದ್ರೆ ಇನ್ನೊಂದು ಅತ್ಯಂತ ಪ್ರಮುಖವಾದಂತಹ ಒಂದು ಮಂಡಲ ಅಂತಂದ್ರೆ ಅದು ಹತ್ತನೇ ಮಂಡಲ ಅಂತ ನೋಡ್ತೀವಿ. ಹತ್ತನೇ ಮಂಡಲ. ಹತ್ತನೇ ಮಂಡಲ ಯಾಕೆ ಪ್ರಮುಖ ಅಂತಂದ್ರೆ ಅದು ಮೊಟ್ಟ ಮೊದಲ ಬಾರಿಗೆ ವರ್ಣ ವ್ಯವಸ್ಥೆಯ ಬಗ್ಗೆ ಹೇಳ್ತದೆ. ಹತ್ತನೇ ಮಂಡಲ. ಹತ್ತನೇ ಮಂಡಲ ಇದನ್ನ ಪುರುಷ ಸೂಕ್ತ ಅಂತ ಕರೀತಾರೆ. ಪುರುಷ ಸೂಕ್ತ. ಈ ಹತ್ತನೇ ಮಂಡಲದಲ್ಲಿ ಬರ್ತಕ್ಕಂಥ ಪುರುಷ ಸೂಕ್ತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತ 4 ವರ್ಣಗಳ ಪ್ರಸ್ತಾಪವನ್ನ ಈ ಒಂದು ಮಂಡಲದಲ್ಲಿ ನೋಡ್ತೀವಿ. ಸುಮಾರು ಸಾರಿ ಕೇಳಿದರೆ ಮೊಟ್ಟ ಮೊದಲ ಬಾರಿಗೆ ಋಗ್ವೇದದಲ್ಲಿ ಯಾವ ಮಂಡಲದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಪ್ರಸ್ತಾಪವನ್ನ ಕೊಡಲಾಗಿದೆ ಅಥವಾ ಪ್ರಾಸ್ತಾವಿಸಲಾಗಿದೆ, ಅದು ಯಾವುದಂದ್ರೆ 10ನೇ ಮಂಡಲ ಪುರುಷ ಸೂಕ್ತ ಅಂತ ನಾವಿಲ್ಲಿ ನೋಡ್ತೀವಿ. ಇದು ಈ ಒಂದು ಋಗ್ವೇದದ ಒಂದು ಸಣ್ಣ ಸಂಕ್ಷಿಪ್ತ ವಿವರಣೆ. ಈ ಒಂದು ವೇದವನ್ನ ಯಾರಪ್ಪ ಅಂತಂದ್ರೆ ಓತ್ರಿ ಅನ್ನುವಂಥವನು ಪಠನೆ ಮಾಡ್ತಿದ್ದ. ನೆನಪಿರ್ಲಿ, ಋಗ್ವೇದವನ್ನ ಪಠನೆ ಮಾಡ್ತಕ್ಕಂಥ ಋಷಿ ಹೆಸರೇನು ಅಥವಾ ಋಗ್ವೇದವನ್ನ ಪಠನೆ ಮಾಡ್ತಕ್ಕಂಥ ಪುರೋಹಿತ ಇವನು. ಪುರೋಹಿತ. ಋಗ್ವೇದವನ್ನ ಪಠನೆ ಮಾಡ್ತಕ್ಕಂಥ ಪುರೋಹಿತನ ಹೆಸರು ಏನಪ್ಪ ಅಂತಂದ್ರೆ ಓತ್ರಿ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಎಸ್. ನೆಕ್ಸ್ಟ್ ಎರಡನೇದ್ದು ಯಜುರ್ವೇದ. ಎರಡನೆಯ ಒಂದು ವೇದ ಯಾವುದಪ್ಪ ಅಂತಂದ್ರೆ ಯಜುರ್ವೇದ ಅಂತ ನೋಡ್ತೀವಿ. ಯಜುರ್ವೇದ ಅಂತ ನೋಡ್ತೀವಿ. ಈ ಯಜುರ್ವೇದ ಅನ್ನುವಂಥದ್ದು 20 ಮಂಡಲಗಳು, 40 ಅಧ್ಯಾಯಗಳು 20 ಮಂಡಲ ಮತ್ತು 40 ಅಧ್ಯಾಯಗಳಿಂದ ಕೂಡಿದಂತಹ ಒಂದು ವೇದ ಅಂತ ನೋಡ್ತೀವಿ. ಈ ಯಜುರ್ವೇದದಲ್ಲಿ ಮುಖ್ಯವಾಗಿ 2 ಭಾಗಗಳು ಬರ್ತವೆ. ಒಂದು ಕೃಷ್ಣ ಯಜುರ್ವೇದ, ಎರಡನೇದು ಶುಕ್ಲ ಯಜುರ್ವೇದ. ಇದರಲ್ಲಿ 101 ಶಾಖೆಗಳು ಬರ್ತವೆ. ಯಜುರ್ವೇದದಲ್ಲಿ 101 ಏನ್ ಬರ್ತಾವ ಅಂತಂದ್ರೆ ಶಾಖೆಗಳು ಬರ್ತವೆ ಅಂತ ನೋಡ್ತೀವಿ. ಮುಖ್ಯವಾಗಿ ಯಜುರ್ವೇದ ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಇದು ಯಜ್ಞ ಯಾಗಗಳನ್ನ ಹೇಗೆ ಮಾಡಬೇಕು ಅನ್ನುವಂತ ಮಾಹಿತಿಯನ್ನ ಈ ಒಂದು ವೇದದಲ್ಲಿ ನೋಡ್ತೀವಿ. ಉದಾಹರಣೆಗೆ ಅಶ್ವಮೇಧ ಯಾಗ, ವಾಜಪೇಯ ಯಾಗ, ರಾಜಸೂಯ ಯಾಗ, ಹಿರಣ್ಯ ಗರ್ಭ ಯಾಗ, ಇವೆಲ್ಲ ಯಾಗಗಳನ್ನ ಯಾವ ವಿಧಿವಿಧಾನಗಳ ಮೂಲಕ ಮಾಡಬೇಕು ಅನ್ನುವಂತ ಮಾಹಿತಿಯನ್ನ ನಮಗೆ ಯಜುರ್ವೇದ ಅನ್ನುವಂತ ಒಂದು ವೇದದಲ್ಲಿ ಗಮನಿಸ್ತೀವಿ. ಈ ಒಂದು ಯಜುರ್ವೇದವನ್ನ ಓದ್ತಕ್ಕಂಥವನು ಅಥವಾ ಈ ಒಂದು ಯಜುರ್ವೇದವನ್ನ ಪಠಿಸ್ತಕ್ಕಂಥವನು ಯಾರಪ್ಪ ಅಂದ್ರೆ ಅಧ್ವರ್ಯು ಅಂತ ನೋಡ್ತೀವಿ ನಾವು. ಅಧ್ವರ್ಯು. ಅಲ್ಲಿ ಓತ್ರಿ, ಇಲ್ಲಿ ಯಾರು ಅಧ್ವರ್ಯು ಅನ್ನುವಂತ ವ್ಯಕ್ತಿಯನ್ನ ನಾವಿಲ್ಲಿ ನೋಡ್ತೀವಿ ಅಂತ. ಓಕೆ. ನೆಕ್ಸ್ಟ್ ಮೂರನೇದ್ದು ನಮಗೆ ಸಾಮವೇದ. ಇಲ್ಲಿ ಈ ಒಂದು ವೇದದ ಬಗ್ಗೆ ನೋಡೋದಾದ್ರೆ ಇಲ್ಲಿ ಸಾಮನ್ ಅಂದ್ರೆ ಗಾಯನ ಅಂತ ಅರ್ಥ. ಗಾಯನ. ಈ ವೇದವನ್ನ ಸಂಗೀತದ ವೇದ ಅಂತ ಕೂಡ ಕರೀತಾರೆ. ಸಾಮನ್ ಅಂತಂದ್ರೆ ಗಾಯನ ಅಂತ ಹೇಳಿ ಇದನ್ನ ಸಂಗೀತದ ವೇದ ಅಂತ ಕೂಡ ಕರೀತಾರೆ. ಸಂಗೀತದ ಸ್ವರ ಭಾಷೆಗಳಾದಂತಹ ಸರಿಗಮ ಪದ ಅಂತ ಏನು 7 ಸ್ವರಗಳಿದಾವಲ್ಲ ಅವು ಮೊಟ್ಟ ಮೊದಲು ಬರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ಸಾಮವೇದದಲ್ಲಿ ಅಂತ ನೋಡ್ತೀವಿ. ಈ ಸಾಮವೇದದಲ್ಲಿ 1810 ಶ್ಲೋಕಗಳಿವೆ. 1810 ಶ್ಲೋಕಗಳಿವೆ. ಆದ್ರೆ ಇದರಲ್ಲಿ ಕೇವಲ 99 ಶ್ಲೋಕಗಳು ಮಾತ್ರ ಮೂಲ ಸಾಮವೇದದ್ದು. ಉಳಿದದ್ದೆಲ್ಲ ಈ ಒಂದು ಋಗ್ವೇದದಲ್ಲಿ ಬರ್ತಕ್ಕಂತ ಒಂದು ಶ್ಲೋಕಗಳನ್ನೇ ಇದರಲ್ಲಿ ಮತ್ತೇನು ಮಾಡಿದ್ದಾರೆ ಅಂತಂದ್ರೆ ಸೇರಿಸಿದ್ದಾರೆ ಅಂತ ಕೂಡ ನೋಡ್ತೀವಿ. ಇಲ್ಲಿ ದೇವತೆಗಳನ್ನ ಈ ಒಂದು ಗಾಯನದ ಮೂಲಕ, ಸಂಗೀತದ ಮೂಲಕ ಒಲಿಸಿಕೊಳ್ಳೋದಕ್ಕಿರ್ತಕ್ಕಂತ ವೇದ. ಮುಖ್ಯವಾಗಿ ಈ ಒಂದು ವೇದವನ್ನ ಸೋಮಯಜ್ಞದ ಸಂದರ್ಭದಲ್ಲಿ,
ಸೋಮ ಯಜ್ಞದ ಸಂದರ್ಭದಲ್ಲಿ ಈ ಒಂದು ಋಕ್ಕುಗಳನ್ನ ಪಠಿಸ್ತಾ ಇದ್ರು. ಇವುಗಳನ್ನ ಹಾಡಿನ ಮೂಲಕ ಆಡುವುದರ ಮೂಲಕ ಈ ಒಂದು ಮಂತ್ರಗಳನ್ನ ಪಠಿಸ್ತಾ ಇದ್ರು. ಈ ಒಂದು ಮಂತ್ರಗಳನ್ನ ಪಠಿಸ್ತಕ್ಕಂತ ವ್ಯಕ್ತಿಯನ್ನ ಇಲ್ಲಿ ಉದ್ಘಾತೃ, ನೆನಪಿರಲಿ, ಓತ್ರಿ, ಅಧ್ವರ್ಯು ಮತ್ತು ಉದ್ಘಾತೃ. ಸುಮಾರು ಸಾರಿ ಪ್ರಶ್ನೆ ಬಂದಿದೆ. ಇದು ಏನಪ್ಪಾ ಅಂದ್ರೆ ಋಗ್ವೇದವನ್ನ ಪಠಿಸ್ತಕ್ಕಂಥ ಪುರೋಹಿತನನ್ನ ಏನೆಂದು ಕರೆಯುತ್ತಾರೆ? ಓತ್ರಿ. ಯಜುರ್ವೇದವನ್ನ ಪಠಿಸ್ತಕ್ಕಂಥ ಪುರೋಹಿತನನ್ನ ಏನಂತ ಕರೆಯುತ್ತಾರೆ? ಇಲ್ಲಿ ಅಧ್ವರ್ಯು. ಹಾಗೆ ಸಾಮವೇದವನ್ನ ಪಠಿಸ್ತಕ್ಕಂಥ ಪುರೋಹಿತನನ್ನ ಏನಂತ ಕರೀತಾರೆ ಅಂತಂದ್ರೆ ಉದ್ಘಾತೃ ಅಂತ ಹೇಳಿ ಕರೀತಾರೆ. ಇದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಸಂಗೀತಕ್ಕೆ ಸಂಬಂಧಿಸಿದಂತ ಒಂದು ವೇದ ಅಂತ ನೋಡ್ತೀವಿ. ನಾಲ್ಕನೇದ್ದು ಅಥವಾ ಕೊನೆಯದು ಅಥರ್ವಣ ವೇದ. ಕೊನೆಯದು ಅಥರ್ವಣ ವೇದ. ಇದು ಕೊನೆಯ ವೇದ ಅಂತ ಕೂಡ ನೋಡ್ತೀವಿ. ಇದರಲ್ಲಿ ಮುಖ್ಯವಾಗಿ 731 ಶ್ಲೋಕಗಳು ಮತ್ತು 6000 ಪದ್ಯಗಳಿದ್ದಾವೆ. ಪದ್ಯ 731 ಶ್ಲೋಕಗಳು, 6000 ಪದ್ಯಗಳನ್ನು ಒಳಗೊಂಡಂತ ವೇದ ಅಥರ್ವ ವೇದ. ಈ ವೇದವನ್ನ ಅಥರ್ವ ಮಹರ್ಷಿ ಅನ್ನುವಂಥವನು, ಅಥರ್ವ ಮಹರ್ಷಿ ಅನ್ನುವಂಥವನು ಈ ಒಂದು ವೇದವನ್ನ ರಚನೆ ಮಾಡಿದ್ದರಿಂದ ಇದಕ್ಕೆ ಅಥರ್ವ ವೇದ ಅಂತ ಹೇಳಿ ಕರೀತಾರೆ. ಈ ವೇದದ ಒಂದು ಬ್ಯೂಟಿ ಏನಪ್ಪಾ ಅಂತಂದ್ರೆ ಇದು ಮೊಟ್ಟ ಮೊದಲ ಬಾರಿಗೆ ಅತೀಂದ್ರಿಯವಾದಂತಹ ಶಕ್ತಿಗಳ ವರ್ಣನೆಯನ್ನ ಮತ್ತು ಆ ಶಕ್ತಿಗಳನ್ನ ಹೇಗೆ ಆಹ್ವಾನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತದೆ. ಅಂದ್ರೆ ಮಾಟ, ಮಂತ್ರ, ತಂತ್ರ, ಇಂದ್ರಜಾಲ, ಮಹೇಂದ್ರ ಜಾಲ, ವಸೀಕರಣ, ಇವತ್ತೇನೆಲ್ಲ ಕೇಳ್ತಾ ಇದೀವಲ್ಲ ನಾವು, ಅವೆಲ್ಲವೂ ಎಲ್ಲಿದಾವೆ ಅಂತಂದ್ರೆ ಈ ಒಂದು ಅಥರ್ವಣ ವೇದದಲ್ಲಿ ಇದಾವೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬಹುದಂತೆ. ಹೀಗೆ ಒಟ್ಟಾರೆಯಾಗಿ 4 ವೇದಗಳು ಅತ್ಯಂತ ಪ್ರಮುಖ ವೇದಗಳು. ಈ 4 ವೇದಗಳಲ್ಲಿ ಹಲವಾರು ಪ್ರಶ್ನೆಗಳು ಬಂದಿದ್ದಾವೆ, ಹೊಂದಿಸಿ ಕೇಳಿದ್ದಾರೆ. ಹಾಗೆ ಏನಪ್ಪಾ ಅಂತಂದ್ರೆ ವೇದಗಳಲ್ಲಿರ್ತಕ್ಕಂಥ ಋಕ್ಕುಗಳ ಸಂಖ್ಯೆಯನ್ನು ಕೇಳಿದ್ದಾರೆ. ಹಾಗೆ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ವೇದಗಳಲ್ಲಿರ್ತಕ್ಕಂಥ ಮಂಡಲಗಳಲ್ಲಿ ಏನು ವಿಷಯ ಇದೆ ಅನ್ನೋದು ಕೂಡ ಕೇಳಿದ್ದಾರೆ. ಎಸ್, ನೆಕ್ಸ್ಟ್ ಎರಡನೆಯ ಒಂದು ಸಾಹಿತ್ಯ, ವೈದಿಕ ಸಾಹಿತ್ಯದಲ್ಲಿ ಬ್ರಾಹ್ಮಣಗಳು ಅಥವಾ ಬ್ರಾಹ್ಮಣಕಗಳು. ಬ್ರಾಹ್ಮಣಕಗಳು ಓಕೆ. ಬ್ರಾಹ್ಮಣಕಗಳು ಅಂದ್ರೆ ಏನಪ್ಪಾ ಅಂತಂದ್ರೆ ವೇದಗಳ ಮೇಲೆ ಬರೆದಂತ ವ್ಯಾಖ್ಯಾನಗಳನ್ನ ಅಥವಾ ಅನುಬಂಧಗಳನ್ನ ಬ್ರಾಹ್ಮಣಕಗಳು ಅಂತ ಕರೀತಾರೆ. ವೇದಗಳ ಮೇಲೆ ಬರೆದಂತ ವ್ಯಾಖ್ಯಾನಗಳು ಅಥವಾ ಅನುಬಂಧಗಳನ್ನ. ಯಾಕೆ ಅಂತಂದ್ರೆ ವೇದ ಸಾಹಿತ್ಯ ಸಂಪೂರ್ಣವಾಗಿ ಮಂತ್ರಗಳಿಂದ ಕೂಡಿತ್ತು. ಹಾಗಾಗಿ ಅಥವಾ ಹಾಡಿನ ರೂಪದಲ್ಲಿತ್ತು. ಹಾಡಿನ ರೂಪದಲ್ಲಿ ಅಥವಾ ಶ್ಲೋಕದ ರೂಪದಲ್ಲಿ ಇದ್ದಂತ ಸಾಹಿತ್ಯವನ್ನ ಗದ್ದೆ ಸಾಹಿತ್ಯವಾಗಿ ಪರಿವರ್ತನೆ ಮಾಡಿದ್ದು ಬ್ರಾಹ್ಮಣಕಗಳಲ್ಲಿ. ಗದ್ದೆ ಸಾಹಿತ್ಯವಾಗಿ ಪರಿವರ್ತನೆ ಮಾಡಲಾಯಿತು. ಹಾಗಾಗಿ ಇವುಗಳನ್ನೇನು ಕರೀತಾರೆ ಅಂದ್ರೆ ವೇದ ಸಾಹಿತ್ಯದ ಅನುಬಂಧಗಳು ಅಂತ ಕೂಡ ಕರೀತಾರೆ. ಇಲ್ಲಿ ಒಂದೊಂದು ವೇದಕ್ಕೂ ಇಲ್ಲಿ ಬ್ರಾಹ್ಮಣಕಗಳಿದಾವೆ ಅಂತ ನೋಡ್ತೀನಿ, ಅದನ್ನ ನೀವೇ ನೋಟ್ ಮಾಡ್ತಾ ಹೋಗಿ. ಇಲ್ಲಿ ಮುಖ್ಯವಾಗಿ ನಮ್ಮ ಋಗ್ವೇದಕ್ಕೆ ಇರ್ತಕ್ಕಂತ ಒಂದು ಬ್ರಾಹ್ಮಣಕಗಳು ಯಾವ್ಯಾವಪ್ಪ ಅಂತಂದ್ರೆ ಇಲ್ಲಿ ಐಥರ್ಯ ಅನ್ನುವಂತ ಬ್ರಾಹ್ಮಣಕ, ಮುಖ್ಯವಾಗಿ ಐಥರ್ಯ ಅನ್ನುವಂತ ಬ್ರಾಹ್ಮಣಕವನ್ನ ನಾವು ಋಗ್ವೇದದಲ್ಲಿ ನೋಡ್ತೀವಿ. ಹಾಗೆ ಮತ್ತೊಂದು ಪ್ರಮುಖವಾದಂತಹ ಒಂದು ಯಜುರ್ವೇದಕ್ಕೆ ಇಲ್ಲಿ ಮಾಂಡುಕ್ಯ ಅನ್ನುವಂಥದ್ದು, ಹಾಗೆ ಶತಪಥ ಅನ್ನುವಂಥದ್ದು, ಹಾಗೆ ಚಾಂದೋಗ್ಯ ಅನ್ನುವಂಥದ್ದು, ಹಲವಾರು ಏನಪ್ಪಾ ಅಂತಂದ್ರೆ ಬ್ರಾಹ್ಮಣಕಗಳನ್ನ ಪ್ರಮುಖವಾಗಿ ನೋಡ್ತೀವಿ. ಸುಮ್ಮನೆ ಬರ್ಕೊಳ್ಳೋದಾಗಿ ಬರ್ಕೊಳ್ಳಿ. ಇಲ್ಲಿ ಮುಖ್ಯವಾಗಿ ಐತರ್ಯ, ಕೌಶಿತಕಿ, ಗೋಪಥ, ಶತಪಥ, ಚಾಂದೋಗ್ಯ ಇವೆಲ್ಲ ಕೂಡ ಏನಪ್ಪಾ ಅಂತಂದ್ರೆ ಬ್ರಾಹ್ಮಣಕಗಳಲ್ಲಿ ಬರತಕ್ಕಂತ ಪ್ರಮುಖ ಬ್ರಾಹ್ಮಣಕಗಳು ಅಂತ ಹೇಳಿ ನೋಡ್ತೀವಿ. ನೆಕ್ಸ್ಟ್ ಅರಣ್ಯಕಗಳು. ಅರಣ್ಯಕಗಳು ಓಕೆ. ಇವು ಬ್ರಾಹ್ಮಣಕಗಳ ಮೇಲೆ ಬರೆದಂತ ಒಂದು ವ್ಯಾಖ್ಯೆಗಳು ಅಂತ ನೋಡ್ತೀವಿ. ಇನ್ನೂ ಸರಳೀಕರಿಸಿ, ವೇದಗಳನ್ನ ಸರಳೀಕರಿಸಿ ಬ್ರಾಹ್ಮಣಗಳನ್ನ ಗದ್ದೆ ರೂಪದಲ್ಲಿ ಬರೆಯಲಾಯಿತು. ಬ್ರಾಹ್ಮಣಗಳನ್ನ ಸರಳೀಕರಿಸಿ ಈ ಅರಣ್ಯಕಗಳನ್ನ ಬರೆಯಲಾಯಿತು. ಅರಣ್ಯಗಳಲ್ಲಿ ಗುರುವಿನ ಒಂದು ನಿರ್ದೇಶನದ ಮೇರೆಗೆ
ವಿದ್ಯಾರ್ಥಿಗಳು ಅಥವಾ ಶಿಷ್ಯಂದರು ಕಲಿತಕ್ಕಂತ ಒಂದು ವೇದ ಸಾಹಿತ್ಯವನ್ನ ಅರಣ್ಯಕಗಳು ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಅಟ್ ಸೇಮ್ ಟೈಮ್ ಅಲ್ಲಿ ಐತರ್ಯ, ತೈತರ್ಯ, ಕೌಶಿತಕಿ ಇವೇ ವಾಪಸ್ ರಿಪೀಟ್ ಆಗ್ತವೆ. 4ನೇದ್ದು ಉಪನಿಷತ್ತುಗಳು. ಉಪನಿಷತ್ತುಗಳು ಓಕೆ, ಉಪನಿಷತ್ತುಗಳನ್ನ ವೇದಾಂತಗಳು ಅಂತ ಕರೀತಾರೆ. ವೇದಾಂತಗಳು ಅಂತ ಕರೀತಾರೆ. ಯಾಕಂದ್ರೆ ಇನ್ನು ಮುಂದೆ ವೇದಗಳ ಸಾಹಿತ್ಯವನ್ನು ಬರೀಲಿಕ್ಕೆ ಏನಿಲ್ಲ, ಅಷ್ಟರ ಮಟ್ಟಿಗೆ ವಿಮರ್ಶಾತ್ಮಕವಾಗಿ ಬರೆದಂತ ಒಂದು ಸಾಹಿತ್ಯ ಅಂತಂದ್ರೆ ಅದು ಉಪನಿಷತ್ತು ಸಾಹಿತ್ಯ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಇಲ್ಲಿ 2 ಶಬ್ದ ಇದೆ, ಉಪ ಪ್ಲಸ್ ನಿಷತ್. ಉಪ ಪ್ಲಸ್ ನಿಷತ್ ಅಂತ ಹೇಳಿ. ಇಲ್ಲಿ ಗುರುವಿನ ಬಳಿ ಅಂತ ಅರ್ಥ ಬರುತ್ತದೆ, ಅಥವಾ ಗುರುವಿನ ಅಡಿಯಲ್ಲಿ ಕುಳಿತು ಕಲಿಯುವಂತ ಒಂದು ಶಿಷ್ಯ ವೃತ್ತಿ, ಅದನ್ನೇ ಉಪನಿಷತ್ತು ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಉಪನಿಷತ್ತುಗಳು ಪ್ರಮುಖವಾಗಿ 108 ಇದಾವೆ. 108 ಉಪನಿಷತ್ತುಗಳಿದಾವೆ. ಅದರಲ್ಲಿ ಕೆಲವಿಷ್ಟು ಉಪನಿಷತ್ತುಗಳು ಮಾತ್ರ ಸಿಕ್ಕಿದ್ದಾವೆ. ಅದರಲ್ಲಿ ಈಶ, ಕೇನ, ಖಟ, ಮಂಡುಕ, ಮಾಂಡುಕ್ಯ, ಐತರ್ಯ, ತೈತರ್ಯ, ಶ್ವೇತಾಸ್ವರ ಅನ್ನುವಂತ ಕೆಲವಿಷ್ಟು ಉಪನಿಷತ್ತುಗಳನ್ನ ಮಾತ್ರ ನಾವೇನು ನೋಡ್ತೀವಿ ಅಂತಂದ್ರೆ ಇವತ್ತು ನಮಗೆ ಸಿಕ್ಕಿರೋದನ್ನು ನೋಡ್ತೀವಿ. ಒಟ್ಟು ಅವು 108 ಉಪನಿಷತ್ತುಗಳಿದ್ದಾವೆ ಅಂತ. ಓಕೆ, ಇವು 4 ಪ್ರಮುಖವಾದಂತಹ ಸಾಹಿತ್ಯಗಳನ್ನು ನೋಡ್ತೀವಿ. ನೆನಪಿರ್ಲಿ, ಇವು 4ಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಶ್ರುತಿಗಳು ಅಂತ ಕರೀತಾರೆ. ಇವುಗಳಿಗೆ 4ಕ್ಕೂ ಶ್ರುತಿಗಳು ಅಂತ ಕರೀತಾರೆ. ಶ್ರುತಿ ಅಂತಂದ್ರೆ ಕೇಳಿಸಿಕೊಳ್ಳುವುದು ಅಂತಂದ್ರೆ ಇವೆಲ್ಲವೂ ಮೌಖಿಕ ಸಾಹಿತ್ಯ ಆಗಿರೋದ್ರಿಂದ ಇವುಗಳನ್ನ ಶ್ರುತಿಗಳು ಅಂತ ಕರೀತಾರೆ. ಓಕೆ, ಇದಾದ ನಂತರ ನೋಡುವಂತದ್ದು ಮತ್ತೊಂದು ಭಾಗ ಅಂತಂದ್ರೆ ವೇದಾಂಗಗಳು. ಓಕೆ, ನೆಕ್ಸ್ಟ್ 5ನೆಯ ಭಾಗ ಅಂತಂದ್ರೆ ವೇದಾಂಗಗಳು. ವೇದಾಂಗಗಳು ಅಂತ ನೋಡ್ತೀವಿ. ಒಟ್ಟು 6 ವೇದಾಂಗಗಳಿದ್ದಾವೆ. ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಕರ್ಮ, ಮುಕ್ತಿ, ಸಿದ್ಧಾಂತಗಳ ಬಗ್ಗೆ ಹೇಳುವುದಕ್ಕೆ ಇರತಕ್ಕಂಥವು. ಒಂದು ಇಲ್ಲಿ ಮುಖ್ಯವಾಗಿ ಕಲ್ಪ, ಶಿಕ್ಷಾ, ನಿರುಕ್ತಿ, ವ್ಯಾಕರಣ, ಛಂದಸ್, ಜ್ಯೋತಿಷ್ಯ. ಕಲ್ಪ, ಶಿಕ್ಷಾ, ನಿರುಕ್ತಿ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ್ಯ ಅನ್ನುವಂತ 6 ವೇದಾಂಗಗಳನ್ನು ನೋಡ್ತೀವಿ. ಅಂದ್ರೆ ಒಂದೊಂದು ವೇದಕ್ಕೆ ಸಂಬಂಧಪಟ್ಟಾಗಿ ಈ ವೇದಗಳಲ್ಲಿ ಒಂದೊಂದು ಮಾಹಿತಿಯನ್ನ ನಂತರ ದಿನಮಾನಗಳಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದ ನಂತರ ಬರೆದಿದ್ದನ್ನ ನಾವಿಲ್ಲಿ ನೋಡ್ತೀವಿ. ಓಕೆ, ಇದಾದ ನಂತರ ಉಪವೇದಗಳು ಅನ್ನುವಂಥದ್ದು. 6ನೇದ್ದು ಉಪವೇದಗಳು. ಇದರಲ್ಲಿ ಒಟ್ಟು 4 ಉಪವೇದಗಳು ಬರ್ತವೆ. ಮೊದಲದ್ದು ಆಯುರ್ವೇದ. ಇದು ಋಗ್ವೇದಕ್ಕೆ ಸಂಬಂಧಪಟ್ಟದ್ದು, ಋಗ್ವೇದದ ಒಂದು ಭಾಗ ಆಯುರ್ವೇದ. 2ನೇದ್ದು ಧನುರ್ವೇದ. ಇದು ಯಜುರ್ವೇದಕ್ಕೆ. 3ನೇದ್ದು ಗಂಧರ್ವ ವೇದ. ಇದು ಸಾಮವೇದದ ಭಾಗ. ಕೊನೆಯದು ಶಿಲ್ಪವೇದ. ಇದು ಅಥರ್ವ ವೇದದ ಭಾಗ. ಅಂದ್ರೆ
ಒಂದೊಂದು ವೇದಕ್ಕೂ ಒಂದೊಂದು ಉಪವೇದ ಇದೆ. ಇಲ್ಲಿ ಆಯುರ್ವೇದ ಮುಖ್ಯವಾಗಿ ಋಗ್ವೇದಕ್ಕೆ ಸಂಬಂಧಪಟ್ಟಂತ ಔಷಧಿ ಇತರೆ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಎರಡನೇದು ಧನುರ್ವೇದ ಯಜುರ್ವೇದಕ್ಕೆ ಸಂಬಂಧಪಟ್ಟಂತ ಮತ್ತು ಇದೇನಪ್ಪ ಅಂತಂದ್ರೆ ಮುಖ್ಯವಾಗಿ ಧನುರ್ವಿದ್ಯೆಯನ್ನ ಅಥವಾ ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನು ಕಲಿಯೋದಕ್ಕಿರ್ತಕ್ಕಂಥದ್ದು. ಗಂಧರ್ವ ವೇದ ಇದು ಸಂಗೀತ ಕಲೆಗೆ ಸಂಬಂಧಪಟ್ಟಂತದ್ದು. ಶಿಲ್ಪವೇದ ಇದು ಮೂರ್ತಿ ಶಿಲ್ಪಕ್ಕೆ ಅಥವಾ ಶಿಲ್ಪಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟದ್ದು ಅಂತ ಕೂಡ ನಾವಿಲ್ಲಿ ನೋಡ್ತೀವಿ. ಓಕೆ, ನೆಕ್ಸ್ಟ್ ಸ್ಮೃತಿಗಳು. ಸ್ಮೃತಿಗಳು ಸ್ಮೃತಿಗಳು ಓಕೆ, ಇವು ಸಮಾಜದಲ್ಲಿ ಜನಗಳು ಹೇಗೆ ಬದುಕಬೇಕು ಅನ್ನುವಂಥ ಸಂಪ್ರದಾಯಗಳನ್ನ ಅಥವಾ ಶಾಸ್ತ್ರಗಳನ್ನ ತಿಳಿಸ್ತಕ್ಕಂಥ ಒಂದು ಸಾಹಿತ್ಯವನ್ನ ಸ್ಮೃತಿಗಳು ಅಂತ ಕರಿತೀವಿ. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದು ಮನುಸ್ಮೃತಿ. ಎರಡನೇದ್ದು ನಾರದ ಸ್ಮೃತಿ. ಮೂರು ಯಜ್ಞವಲ್ಕ್ಯ ಸ್ಮೃತಿ. ಓಕೆ, ಇವು ಇಲ್ಲಿ ನಮಗೆ ಅತ್ಯಂತ ಪ್ರಮುಖವಾದಂತ ಸ್ಮೃತಿಗಳಂತ ನೋಡ್ತೀವಿ. ನಾವು ಇಲ್ಲಿ ಶುಕ್ರ ನೀತಿ ಅಂತ ಬರ್ತದೆ, ವ್ಯಾಸ ಸ್ಮೃತಿ ಅಂತ ಕೂಡ ಬರ್ತದೆ. ಓಕೆ, ಇಲ್ಲಿ ಮುಖ್ಯವಾಗಿ ನಾವು ಮನುಸ್ಮೃತಿ, ನಾರದ ಸ್ಮೃತಿ ಮತ್ತು ಯಜ್ಞವಲ್ಕ್ಯ ಸ್ಮೃತಿ ಅನ್ನುವಂಥವು ಅತ್ಯಂತ ಪ್ರಮುಖವಾದಂತಹ ಒಂದು ಸಮಾಜದಲ್ಲಿ ಸಮಾಜ ಹೇಗೆ ನಡಿಬೇಕು, ಇಲ್ಲಿರ್ತಕ್ಕಂಥ ಧಾರ್ಮಿಕ ವ್ಯವಸ್ಥೆ ಹೇಗಿರಬೇಕು, ಸಂಪ್ರದಾಯಗಳು ಹೇಗಿರಬೇಕು ಅನ್ನುವಂಥ ವಿಚಾರವನ್ನ ಹೇಳುವಂಥವು. ನೆಕ್ಸ್ಟ್ ಪುರಾಣಗಳು. ನೆಕ್ಸ್ಟ್ ಮತ್ತೊಂದು ವೈದಿಕ ಸಾಹಿತ್ಯದ ಭಾಗ ಅಂತಂದ್ರೆ ಪುರಾಣಗಳು. ಸಿಂಪಲ್, ಪುರಾಣಗಳಂತಂದ್ರೆ ನಡೆದಂತ ಘಟನೆಗಳನ್ನ ಉತ್ಪ್ರೇಕ್ಷತೆಯಿಂದ ಹೇಳುವಂತ ಕೃತಿಗಳೇ ಪುರಾಣಗಳು. ಅಥವಾ ನಡೆದಂತ ಘಟನೆಗಳನ್ನ ರೋಚಕತೆಯಿಂದ ಅಥವಾ ಅತೀತವಾದಂತ ಶಕ್ತಿಯನ್ನ ಅದರಲ್ಲಿ ಬಳಸ್ಕೊಂಡು ಹೇಳುವಂತ ಒಂದು ಮಾಧ್ಯಮವೇ ಪುರಾಣಗಳಂತ ನೋಡ್ತೀವಿ. ಇದರಲ್ಲಿ 18 ಪ್ರಮುಖ ಪುರಾಣಗಳು ಮತ್ತು 18 ಉಪ ಪುರಾಣಗಳಂತ ನೋಡ್ತೀವಿ ನಾವು. ಉಪ ಪುರಾಣ 18 ಪ್ರಮುಖ ಪುರಾಣಗಳು ಮತ್ತು 18 ಉಪ ಪುರಾಣಗಳು ಅಂತ ನೋಡ್ತೀವಿ. ಪ್ರಮುಖ ಪುರಾಣಗಳಂತ ಬಂದಾಗ ನೋಡುವುದು ಯಾವುದಪ್ಪ ಅಂತಂದ್ರೆ ಇಲ್ಲಿ ಮತ್ಸ್ಯ ಪುರಾಣ, ಹಾಗೆ ಇಲ್ಲಿ ವಿಷ್ಣು ಪುರಾಣ, ವಿಷ್ಣು, ವಾಯು, ವಾಮನ, ನರಸಿಂಹ, ಹಾಗೆ ಲಿಂಗ ಪುರಾಣ, ಹಾಗೆ ಮಾರ್ಕಂಡೇಯ ಪುರಾಣ. ಇನ್ನು ಹಲವಾರು ಪುರಾಣಗಳನ್ನ ಕೂಡ ನೋಡ್ತೀವಿ. ಗರುಡ ಇರಬಹುದು, ಗರುಡ, ಪರಶುರಾಮ, ಇನ್ನು ಹಲವಾರು ಪುರಾಣಗಳನ್ನ ನಾವಿಲ್ಲಿ ನೋಡ್ತೀವಿ. ಇವೆಲ್ಲವೂ ಕೂಡ ಅವತ್ತಿನ ದೈವಿಕ ಶಕ್ತಿಗಳನ್ನ ಕುರಿತಾಗಿ ಏನೇನು ಹೊಸ ಅವತಾರಗಳನ್ನ ಎತ್ತಿ ಬಂದರು ಅಂತ ಹೇಳಿ ತುಂಬಾ ರೂಪಕವಾಗಿ ಮತ್ತು ರೋಚಕವಾಗಿ ವಿವರಣೆ ಮಾಡತಕ್ಕಂತ ಸಾಹಿತ್ಯ ಅಂತ ಹೇಳಿ ನಾವಿಲ್ಲಿ ನೋಡಬಹುದು. ಓಕೆ, ಇದಾದ ನಂತರ ನಮಗೆ ಮತ್ತೊಂದು ಭಾಗ ಅಂದ್ರೆ ಮಹಾಕಾವ್ಯಗಳು. ಇದರಲ್ಲಿ ಎರಡು ಬರ್ತವೆ. ಒಂದು ರಾಮಾಯಣ. ಇದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ವಾಲ್ಮೀಕಿ ಮಹರ್ಷಿ ರಚನೆ ಮಾಡಿದಂತ ಒಂದು ಕತೆ. ಇದರಲ್ಲಿ 7 ಕಾಂಡಗಳು ಬರ್ತವೆ ಅಥವಾ ಭಾಗಗಳಂತ ಕರಿತೀವಿ. ಇದು ದಶರಥ ಕುಮಾರನಾದಂತ ರಾಮ ಮತ್ತು ಲಂಕಾಧೀಶನಾದಂತ ರಾವಣನ ಮಧ್ಯೆ ನಡೀತಕ್ಕಂಥ ಹಲವಾರು ಕಥೆಗಳನ್ನ ಮತ್ತು ಹಲವಾರು ನೀತಿಗಳನ್ನ ಈ ಒಂದು ರಾಮಾಯಣ ಕೃತಿಯಲ್ಲಿ ನಾವು ನೋಡುತ್ತೀವಿ. ಇದು ಪ್ರಾಚೀನ ಭಾರತದಲ್ಲಿ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನಮಗಿಲ್ಲಿ ಮಾಹಿತಿಯನ್ನ ಕೊಡುತ್ತದೆ. ಮತ್ತೊಂದು ಅದ್ಭುತವಾದಂತಹ ಕಾವ್ಯ ಅಂತಂದ್ರೆ ಮಹಾಭಾರತ ಅಂತ ನೋಡ್ತೀವಿ. ಮಹಾಭಾರತ ಅಂತ ನೋಡ್ತೀವಿ. ಈ ಮಹಾಭಾರತವನ್ನ ವ್ಯಾಸ ಮಹರ್ಷಿ ಬರೀತಾರೆ. ಇದು 18 ಪರ್ವಗಳಿಂದ ಕೂಡಿದಂತ ಒಂದು ಬೃಹತ್ತಾದಂತ ಕೃತಿ. ಓಕೆ ಸ್ನೇಹಿತರೆ, ಈ ಮಹಾಭಾರತದ ಕುರಿತಾಗಿ ನಾನೊಂದು ಪ್ರತ್ಯೇಕವಾದಂತಹ ವಿಡಿಯೋವನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಒಟ್ಟಾರೆಯಾಗಿ ನಮಗೆ ವೈದಿಕ ಸಾಹಿತ್ಯದಲ್ಲಿ ಇಷ್ಟೆಲ್ಲ ಬರ್ತದೆ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇವುಗಳನ್ನ ಏನಂತ ಕರಿತೀವಿ ಅಂದ್ರೆ ಸ್ಮೃತಿಗಳು ಅಂತ ಕರಿತೀವಿ.
ಆಗಲೇ ಹೇಳಿದ್ನಲ್ಲ, ವೈದಿಕ ಸಾಹಿತ್ಯದಲ್ಲಿ 2 ಭಾಗ, ಶ್ರುತಿ ಮತ್ತು ಸ್ಮೃತಿ. ಶ್ರುತಿಗಳನ್ನ ಮೇಲೆ ನೋಡಿದ್ರಿ, ಇವೇನಿದಾವಲ್ಲ ವೇದಾಂಗಗಳು, ಉಪವೇದಗಳು, ಸ್ಮೃತಿಗಳು, ಹಾಗೆ ಧರ್ಮಶಾಸ್ತ್ರಗಳಂತ ಬರ್ತವೆ. ಓಕೆ, ದರ್ಶನಗಳು ಅಂತ ಬರ್ತವೆ. ಇನ್ನು ಸಾಂಖ್ಯ ಇರ್ಬೋದು, ವೈಶೇಷಿಕ ಇರ್ಬೋದು, ನ್ಯಾಯ ಇರ್ಬೋದು, ಪೂರ್ವ ಮೀಮಾಂಸೆ ಇರ್ಬೋದು, ಹಾಗೆ ಏನಪ್ಪಾ ಅಂತಂದ್ರೆ ಉತ್ತರ ಮೀಮಾಂಸೆ ಇರ್ಬೋದು. ಅಂದ್ರೆ ಇಲ್ಲಿ ಮುಖ್ಯವಾಗಿ ಕಣಾದ ಬರೆದಂತದ್ದು ಇರ್ಬೋದು, ಅದೇ ರೀತಿ ವೈಶೇಷಿಕ ಬರೆದಂತದ್ದು ಇರ್ಬೋದು, ಹಾಗೆ ಏನಪ್ಪಾ ಅಂದ್ರೆ ಪತಂಜಲಿ ಬರೆದಂತದ್ದು ಇರ್ಬೋದು, ಹಾಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಜೈಮಿನಿ ಬರೆದಂತದ್ದು ಮತ್ತು ವ್ಯಾಸ ಬರೆದಂತದ್ದು ಸುಮಾರು 6 ದರ್ಶನಗಳು ಬರ್ತವೆ. ಅವೆಲ್ಲವುಗಳನ್ನ ನಾವು ಏನ್ ಕರಿತೀವಿ ಅಂತಂದ್ರೆ ಸ್ಮೃತಿಗಳು ಅಂತ ಕರಿತೀವಿ. ಸುಮಾರು ಸಾರಿ ಪ್ರಶ್ನೆ ಕೇಳಿದರೆ ಸ್ಮೃತಿಗಳು ಕೆಳಗಡೆ ಏನು ಕೃತಿಗಳನ್ನ ಕೊಟ್ಟು ಇವು ಸ್ಮೃತಿಗಳು ಕೃತಿಗಳು ಅಂತ ಹೇಳಿ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ವೇದಾಂಗಗಳಿಂದ ಹಿಡಿದ ನಂತರ ಏನು ಬರ್ತಾವಲ್ಲ ಅವೆಲ್ಲ ಸ್ಮೃತಿಗಳು. ಮೇಲೇನು ವೇದಗಳು, ಉಪನಿಷತ್ತುಗಳು, ಹಾಗೆ ಬ್ರಾಹ್ಮಣಕಗಳು, ಅರಣ್ಯಕಗಳು ಏನು ಬರ್ತಾವಲ್ಲ ಅವೆಲ್ಲವೂ ಏನಪ್ಪಾ ಅಂತಂದ್ರೆ ಶ್ರುತಿಗಳಂತ ನೋಡ್ತೀವಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇಡಿಯಾಗಿ ಮಹಾಭಾರತದ ಬಗ್ಗೆನೇ ಒಂದು ಕ್ಲಾಸ್ ಅನ್ನ ಮಾಡ್ತೀನಿ. ಮಹಾಭಾರತದ ವಂಶಾವಳಿ ಮತ್ತು ಮಹಾಭಾರತದಲ್ಲಿ ಬರ್ತಕ್ಕಂಥ ಪ್ರಮುಖ ಕ್ಯಾರೆಕ್ಟರ್ಗಳು. ಯಾಕಂದ್ರೆ ಹಲವಾರು ಪ್ರಶ್ನೆಗಳು KS ಮೇನ್ಸ್ ಹೋದಾಗೂ ಕೂಡ ಕನ್ನಡ ಸಾಹಿತ್ಯವನ್ನು ಬರೆಯುವಾಗ ಸುಮಾರು 20 ರಿಂದ 30 ಮಾರ್ಕ್ಸ್ ಮಹಾಭಾರತದ ಬಗ್ಗೆ ಒಂದರಲ್ಲೇ ಕೇಳಿರ್ತಾರೆ. ಅದರಲ್ಲಿ ಬರ್ತಕ್ಕಂಥ ಎಲ್ಲಾ ಕ್ಯಾರೆಕ್ಟರ್ ಮತ್ತು ಅವರ ಒಂದು ಏನು ವಂಶ ಮತ್ತು ಅದರ ಹಿನ್ನೆಲೆ ಎಲ್ಲವನ್ನೂ ಕೂಡ, ಮತ್ತು ಮಹಾಭಾರತ ಎಲ್ಲಿಂದ ಆರಂಭ ಆಗ್ತದೆ ನೋಡಿ. ನಮಗೆ ಮಹಾಭಾರತ ಅದೊಂದು ಫ್ಲಾಶ್ ಬ್ಯಾಕ್ ಸ್ಟೋರಿ. ಅದು ಜನಮೇಜಯ ಮಹಾರಾಜನಿಂದ ಆರಂಭ ಆಗ್ತದೆ. ಜನಮೇಜಯ ಮಹಾರಾಜನಿಗೆ ವೈಶಂಪಾಯನ ಅನ್ನುವಂಥ ಋಷಿ ಈ ಮಹಾಭಾರತ ಕಥೆಯನ್ನು ಹೇಳ್ತಾನೆ. ಯಾವಾಗ, ಎಲ್ಲಿ ಮತ್ತು ಅದರಲ್ಲಿ ಏನೇನಿದೆ ಅನ್ನೋದನ್ನ ಆ ಒಂದು ಭಾಗದಲ್ಲಿ ಚರ್ಚೆ ಮಾಡೋಣ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಜೊತೆಗೆ ಇನ್ನೂ ಹಲವಾರು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡೋಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.